ವಂಚಕಿ ಶ್ವೇತಾಗೌಡ ಮೊಬೈಲ್ನಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಹಾನಿ ರಿವೀಲ್ ಆಗ್ತಾ ಇದೆ. ಗುಲಾಬ್ ಜಾಮೂನ್ ಅಂತ ಹೇಳಿ ವರ್ತೂರ್ ಪ್ರಕಾಶ್ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ಲಂತೆ. ಮೈಸೂರು ಪಾಕು ರಸಗುಲ್ಲಾ ಅಂತ ಹೇಳಿ ಒಬ್ಬೊಬ್ಬರ ನಂಬರ್ ಅನ್ನ ಸೇವ್ ಮಾಡ್ಕೊಂಡಿದ್ದಾಳೆ. ಒಮ್ಮೆ ಬಟ್ಟೆ ಅಂಗಡಿಗೆ ಹೋದ್ರೆ ಈಕೆ ಮಾಡ್ತಾ ಇದ್ದಂತಹ ಖರ್ಚು ಲಕ್ಷ. ಒಂದು ಶರ್ಟ್ಗೆನೆ 50,000 ರೂಪಾಯಿ ಕೊಟ್ಟು ಖರೀದಿಸ್ತಾ ಇದ್ಲಂತೆ. ಒಮ್ಮೆ 7 ಲಕ್ಷ ರೂಪಾಯಿ ಬಟ್ಟೆಯನ್ನ ಖರೀದಿ ಮಾಡಿದ್ಲಂತೆ ಶ್ವೇತಾಗೌಡ. ಆ ರೀತಿಯ ಐಷಾರಾಮಿ ಜೀವನವನ್ನ, ವಿಲಾಸಿ ಜೀವನವನ್ನ ಈಕೆ ನಡೆಸ್ತಾ ಇದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಈಕೆಯ ಜೊತೆಗೆ ನಂಟಿರುವಂತಹ ಮತ್ತಷ್ಟು ಜನರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ವರ್ತೂರು ಪ್ರಕಾಶ್ ಅವರ ವರ್ಷನ್ ಅನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇರುವಂಥದ್ದು. ವರ್ತೂರು ಪ್ರಕಾಶ್ ಮತ್ತು ಶ್ವೇತಾಗೌಡ ನಡುವೆ ಚಾಟ್ ಆಗಿದೆ, ಕಾನ್ವರ್ಜೇಷನ್ ಆಗಿದೆ. ವರ್ತೂರು ಪ್ರಕಾಶ್ ಅವರ ನಂಬರನ್ನ ಗುಲಾಬ್ ಜಾಮೂನ್ ಅಂತ ಹೇಳಿ ಸೇವ್ ಮಾಡಿಕೊಂಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಮ್ಮ ರಿಲೇಷನ್ನಲ್ಲಿ ಎಲ್ಲ ಮಾರಾಟ ಮಾಡ್ತೀನಿ, ನಾನು ಮಾರಾಟ ಮಾಡಿಬಿಟ್ಟು ನಿಮ್ಮ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ತಗೊಂಡಿದ್ರು ಸರ್ ಟೋಟಲ್ ಮಾತ್ರ? ಅವರು ಟೋಟಲಿ 2 kgs 900 ಗ್ರಾಮ್ಸ್ 950 ಗ್ರಾಮ್ ಬ್ಯಾಲೆನ್ಸ್ ಇತ್ತು. ಮುಂಚೆ ಮಾಡಿದ ವ್ಯಾಪಾರದ್ದು ಅವರು ಅಮೌಂಟ್ ಪೇ ಮಾಡಿದ್ರು. ಸರ್ ಅಲ್ಲಿ ವರ್ತೂರ್ ಪ್ರಕಾಶ್ ಅವ್ರ ಮನೆ ಅಡ್ರೆಸ್ ಕೊಟ್ಟಿದ್ರು ಅಂತೇಳಿ ಅಲ್ಲಿಗೆ ತಗೊಂಡೋಗಿ ಕೊಟ್ರ ಅಥವಾ ಅವ್ರು ಬಂದು ನಿಮ್ಮ ಜ್ಯುವೆಲ್ರಿನ ತಗೊಂಡೋಗ್ರ ಅಂತ? ಇಲ್ಲ ಅಲ್ಲಿ ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅಲ್ಲೂ ಒಂದ್ಸರಿ ಡೆಲಿವರಿ ಮಾಡಿದ್ವಿ. ಸರ್ ಯಾವಾಗಿಂದ ಚಿನ್ನ ಖರೀದಿ? ಇದು 19/8/2024 ಇಂದ ಚಿನ್ನ ಖರೀದಿ ಮಾಡಿ. ವರ್ತೂರ್ ಪ್ರಕಾಶ್ ನಿಮ್ಮ ಮನೆವರೆಗೂ ಕೊಟ್ಟಿದ್ದೀರಾ ಒಂದ್ಸಲ? Only once we have just delivered there, but sir was not there, and I think so he don't know about this. ಅವ್ರು ಇರಲಿಲ್ಲ ಅಲ್ಲಿ ಮನೆಯಲ್ಲಿ. ಅಲ್ಲಿಂದ ನಮ್ಮ ಹುಡುಗ, ನಮ್ಮ ಸೇಲ್ಸ್ ಗೈ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಸರ್ ಇದುವರೆಗೂ ಎಷ್ಟು ಚಿನ್ನನ ಕೊಟ್ಟಿದ್ದೆ ಸರ್? ಅಂದರೆ ಎಷ್ಟು ಹಣ ಅವ್ರು ನಿಮಗೆ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ ಈ ಮುಂಚೆ ಅಂತ? ಅವರು ಮುಂಚೆ ಸ್ವಲ್ಪ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ, ಅದೆಲ್ಲ ಡೀಟೇಲ್ಸ್ ಇದೆ. ನಾನು ಆಮೇಲೆ ಇದು ಲಾಸ್ಟ್ನಲ್ಲಿ ಬಂದುಬಿಟ್ಟು 2 kgs 900 ಗ್ರಾಮ್ ಬಾಕಿ ಇಟ್ಬಿಟ್ಟು ಇದು ಆಮೇಲೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ICUನಲ್ಲಿ ಇದ್ದೀನಿ, ಹಾಸ್ಪಿಟಲ್ನಲ್ಲಿ ಇದ್ದೀನಿ, ಈ ಥರ. ಆ್ಯಂಡ್ ದಿಸ್ ಇಸ್ ನಾಟ್ ಫಾರ್ ಫಸ್ಟ್ ಟೈಮ್. ಅವ್ರು ಮುಂಚೆಯಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ನಮಗೆ ಆಮೇಲೆ ಗೊತ್ತಾಗಿದೆ. ಲೈಕ್ ವೆನ್ ವಿ ವೇರ್. ನೀವು ಹೋಗ್ಬಿಟ್ಟು ವರ್ತೂರ್ ಪ್ರಕಾಶ್ ಅವ್ರಿಗೆ ಹೇಳಿದ್ರು ಈ ಥರ ಆಗಿದೆ ಅಂತ? ಇಲ್ಲ, ಅವ್ರ ಹತ್ರ ನಾನು ಮಾತಾಡಿದ್ದೆ. ಆಮೇಲೆ ಅವರು ಹೇಳಿದ್ರು ನನಗೂ ಗೊತ್ತಿಲ್ಲಪ್ಪ, ಅವರು